ಈ ಅವ್ರಿಗೆಲ್ಲಿ ಮೇನ್ ರೋಡ್ ಪಿ ಬಿ ರೋಡ್ ಪಕ್ಕದಲ್ಲೇ ಹಿಂಗ್ ಹೋಗ್ತಾ ಲೆಫ್ಟ್ ಸೈಡ್ ಒಂದು ಪಾರ್ಕ್ ಬರುತ್ತೆ. ಅಲ್ಲಿ 10 ವಾಣಿಜ್ಯ ಮಳಿಗೆಗಳು ಕಟ್ತಾ ಇದ್ದಾರೆ. ಅದು ಪಾರ್ಕ್ ಜಾಗ. ಅದು ಪಾರ್ಕ್ ಯಾವಾಗ ಆಯ್ತಂದ್ರೆ 1943-44 ಇಸ್ವಿಯಲ್ಲಿ ಪಾರ್ಕ್ ಆಗುತ್ತೆ. ಅಲ್ನೇಷನ್ ಆಗುತ್ತೆ ಅದು. ಅದ್ರ ನಂಬರ್ ALI/4/43-44 ಪಾರ್ಕ್ ಜಾಗ 43-44 ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಅದು ಪಾರ್ಕ್ ಆಗೇ ಇದಿರುತ್ತೆ. ಈ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ಇದ್ದಾಗ ಅದಕ್ಕೆ ಡೋರ್ ನಂಬರ್ ಕೊಡ್ತಾರೆ. ಅದ್ರ ಡೋರ್ ನಂಬರ್ 292-321. ಅದ್ರ ಡೋರ್ ನಂಬರ್ 292-321. ಆ ಜಾಗ 2008-9ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ದಾವಣಗೆರೆ ಒಟ್ಟು 91 ಪಾರ್ಕ್ ಅಭಿವೃದ್ಧಿ ಪಡಿಸ್ತಾರೆ. 91 ಪಾರ್ಕ್. ಅದರಲ್ಲಿ 85 ಪಾರ್ಕ್ಗಳನ್ನ ಅಭಿವೃದ್ಧಿಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ನಿರ್ಮಿತ ಕೇಂದ್ರಕ್ಕೆ ಅಧ್ಯಕ್ಷರು ಅವರೇ ಎಲ್ಲ ಕಾಮಗಾರಿ ಮಾಡಿಸೋದು ಅಧ್ಯಕ್ಷತೆಯಲ್ಲಿ. ಅದನ್ನು ಹ್ಯಾಂಡ್ ಓವರ್ ಮಹಾನಗರ ಪಾಲಿಕೆ ಆಯುಕ್ತರು ಮಾಡ್ತಾರೆ 2009ರಲ್ಲಿ. 2009ರಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಿರ್ಮಿಸಿರತಕ್ಕಂಥ ಪಾರ್ಕ್ಗಳನ್ನ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿಂದೆ ಅದು ಪಾರ್ಕ್ ಆಗಿ ಉಳಿಯುತ್ತೆ. ಆ ನಂತರ ಅವ್ರಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರು ಡೋರ್ ನಂಬರ್ 103 ಆಸ್ತಿ ಇದೆ. ಅವ್ರದ್ದು ಡೋರ್ ನಂಬರ್ 103 ಆಸ್ತಿ ಇದೆ. ಅದು ಎಲ್ಲಿದೆ ಅಂದ್ರೆ ಊರ್ ಮಧ್ಯದಲ್ಲಿದೆ. ಡೋರ್ ನಂಬರ್ 103 ಆಸ್ತಿ ಊರ್ ಮಧ್ಯದಲ್ಲಿದೆ. ಅವ್ರು ಏನ್ ಮಾಡ್ತಾರೆ, ಈ ಡೋರ್ ನಂಬರ್ 103ಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಏನು ಈ ಡೋರ್ ನಂಬರ್ 292-321 ಇತ್ತಲ್ಲ, ಅದ್ರದ್ದು ಅಳತೆ 47,151 ಚದರಡಿ. 47,151 ಚದರಡಿನ ಆ ಡೋರ್ ನಂಬರ್ 103 ಕುಂದಿಸ್ತಾರೆ. ಮಹಾನಗರ ಪಾಲಿಕೆ ಪಾರ್ಕ್ ಜಾಗದ ಅಳತೆ. ಅದು ಪಾರ್ಕ್ ಜಾಗದ ಅಳತೆ. ಮಹಾನಗರ ಪಾರ್ಕ್ ಜಾಗದ ಅಳತೆನ ಡೋರ್ ನಂಬರ್ 103 ಕುಂದಿಸ್ತಾರೆ. ಡೋರ್ ನಂಬರ್ 103ಕ್ಕೆ ವಾಸ್ತವವಾಗಿ ಅಳತೆ ಎಷ್ಟಿದೆ ಅಂದ್ರೆ 27.6 × 21 ಅಡಿ. 27.6 × 21 ಅಡಿ ಅಷ್ಟೇ ಇರೋದು. ಅದು ಊರು ಮಧ್ಯದಲ್ಲಿದೆ. ಅದರಲ್ಲಿ ಆಲ್ರೆಡಿ ಗೋಡನ್ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಗೋಡನ್ ಕಟ್ಟಿದ್ರೆ ಅಲ್ಲಿ 1 ಅಡಿ ಕೂಡ ಖಾಲಿ ಜಾಗ ಇಲ್ಲ. ಆ ಜಾಗದಲ್ಲಿ 1 ಅಡಿ ಖಾಲಿ ಜಾಗ ಇಲ್ಲ. ಇಲ್ಲಿ ಮಹಾನಗರ ಪಾಲಿಕೆಯ ಕಂದಾಯ ಅಧಿಕಾರಿಗಳು ಶರಿಕಾಗಿದ್ದಾರೆ. ಇದರಲ್ಲಿ ಇಲ್ಲಿ ಶರಿಕಾಗಿ ಒಂದು ಇಂಬರ ಮೂಲಕ 47,100 ಚದರಡಿ ಇವ್ರಿ ಬರ್ಕೊಟ್ಟವಂತ ಒಂದು ಇಂಬರ ಬರ್ದು ಇವ್ರಿಗೆ ಕೊಡ್ತಾರೆ. ಯಾರಿಗೆ? VSSN ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರಿಗೆ ಇಂಬರ ಕೊಡ್ತಾರೆ. ಆ ಇಂಬರದ ಆಧಾರದ ಮೇಲೆ ಒಂದು ಕಂದಾಯ ಕಟ್ತಾನೆ. ಅಂದ್ರೆ ನೆಕ್ಸ್ಟ್ ಇದರಲ್ಲಿ ಈ ಹಿಂದೆ 2024ರಲ್ಲಿ ಏನ್ ಇಂಬರ ಕೊಡ್ತಾರೆ ಇವ್ರಿಗೆ, 24ರ ನಂತರ ಆ ದಾಖಲೆಗೆ ಆ ಅಳತೆಗೆ ಅನುಸಾರವೇ ಕಂದಾಯ ಕಟ್ತಾನೆ. ಅಂದ್ರೆ 2 ವರ್ಷ ಈ ಮಹಾನಗರ ಪಾರ್ಕ್ ಜಾಗ ಕಟ್ತಾನೆ ಕಂದಾಯನ 2 ವರ್ಷದಿದ್ದ. ಆಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಾಗ ಈ ಸ್ವತ್ತು ವಜಾ ಮಾಡ್ತಾರೆ. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಏನು 47,151 ಚದರಡಿ ಬರ್ಕೊಟ್ಟಿದ್ರಲ್ಲ ಈ ಸ್ವತ್ತು ವಜಾ ಮಾಡ್ತಾರೆ. ಹೌದು ಸರ್, ಇದು 1.5-2 ವರ್ಷದ ಹೋರಾಟ ಮಾಡ್ತಾ ಇದ್ದೀನಿ. ಆದ್ರೂ ಇಲ್ಲ ಸರ್, ಹೌದಾ? ಇಲ್ಲ 2 ವರ್ಷ ನಿರಂತರ ಹೋರಾಟ ಐತಿ. ನಮ್ದು 2 ವರ್ಷದ ನಿರಂತರ ಹೋರಾಟ ಐತಿ. ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಫೈಲ್ ಮಾಡಿದಾನೆ. ಇಲ್ಲ ಈಗ ನೀವು ಈಗಲೇ ಬಂದ್ರೆ ನಾನು ಹಿಂಗೆ ಬರಕ್ ರೆಡಿ ಇದ್ದೇನೆ. ಆಮೇಲೆ ಅಥವಾ ನೀವು ಫ್ರೀ ಇದ್ದಾಗ ಇಲ್ಲ ಅದು ಯಾವತ್ತೇನೋ ಕೋರ್ಟ್ ಟೈಮ್ನಲ್ಲಿ ನಂದು ಏನೋ ಆ ಟೈಮ್ನಲ್ಲಿ ಇರೋದ್ರಲ್ಲಿ ಹೆಚ್ಚು ಕಮ್ಮಿ ಟೈಮ್ ಆಗಿದೆ. ಇದನ್ನ ಯಾವ್ದನ್ನ ಸರಿ ಓಕೆ ಸರಿ ರೈಟ್ ಅವಾಗ್ಲೇ ಇಲ್ಲ ಈಗ ಅದು ಮೋಸ್ಟ್ಲಿ ಸ್ಟಾಪ್ ಆಗ ಒಂದು ಲಕ್ಷಣ ಇತ್ತು ಅಥವಾ ನಾನೇನೋ ವರ್ಕ್ ಮಾಡೋದ್ರೆ ಸಾರಿ. 50 ದಿವಸ ಏನಾದ್ರು ನಾನು ಆ ಟೈಪ್ ಹೇಳಿದ್ರೆ ಸಾರಿ. ಈಗ ವಾಸ್ತವಾಂಶ ಈಗ 2-2.5 ವರ್ಷದ ಇಲ್ಲ ಯಾವ್ದು ನಿಜ ಇಲ್ಲ ಸರಿ ಸರ್ ಈಗ ಅನಿವಾರ್ಯವಾಗಿ 2.5 ವರ್ಷದ ಹೋರಾಟ, ನಂದು ನಿರಂತರವಾಗಿ ಕಾನೂನು ಹೋರಾಟ, ಆಮೇಲೆ ನಿರಂತರವಾಗಿ ಅರ್ಜಿಗಳ ಮೇಲೆ ಅರ್ಜಿ, ದೂರುಗಳ ಮೇಲೆ ದೂರು. ಇಂಥ ಇಲಾಖೆಗೆ ಅರ್ಜಿ ಕೊಟ್ಟಲ್ಲ ಅನ್ನಂಗಿಲ್ಲ. ಪ್ರಿನ್ಸಿಪಲ್ ಕಾರ್ಯದರ್ಶಿ ಇದ್ದ ಹಿಡಿದು ತಹಸೀಲ್ದಾರ್ ತನಕನೂ ಅರ್ಜಿಗಳ ಮೇಲೆ ಅರ್ಜಿಗಳು ಕೊಟ್ಕೊಂತಾನೆ ಬಂದಿನಿ. ಇನ್ನು ಕಟ್ಟಕ್ಕಿನ ಮುಂಚೆನೆ ಯಾವಾಗ ಕಾಂಪೌಂಡ್ ಡೆಮೊಲಿಷನ್ ಮಾಡಿದ್ರಲ್ಲ ಅವತ್ತಿನಿಂದಾನೇ
ಅರ್ಜಿ ಕೊಟ್ಟಂತ ಬರ್ತಾ ಇದೆ. ಇಲ್ಲ, ನನ್ನ ಹತ್ರ ಅರ್ಜಿ ಇದೆ 4/5/2024 ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. 4/5/2024 ಅರ್ಜಿ ಕೊಟ್ಟಿದ್ದೀನಿ. ಅಲ್ಲಿದ್ದನು ನನ್ನ ಹೋರಾಟ ಇದೆ. ಆಮೇಲೆ ಇಲ್ಲ ನನ್ನ ಜೀವ ಇರೋವರೆಗೂ ನಾನು ಆ ಪಾರ್ಕ್ ಜಾಗನ ಉಳಿಸೋದಕ್ಕ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀನಿ. ದಯವಿಟ್ಟು ನೀವು ನನಗೆ ಸಹಕಾರ ಮಾಡಿ ಇದನ್ನ ಸರ್ಕಾರ ಇದು ಪಾರ್ಕ್ ಜಾಗನ ಉಳಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೇವೆ. ನೀವು ಕೂಡ ನನಗೆ ಆ ಮಾಧ್ಯಮದಲ್ಲಿ ಈ ಏನು ಇಲ್ಲಿ ಮೋಸ ವಂಚನೆ ಫ್ರಾಡ್ ನಡೆದಿಲ್ಲ ಅದನ್ನ ಎತ್ತಿ ಹಿಡಿಲಿಕ್ಕೆ ನಾನು ಇಲ್ಲಿ ಮಾಧ್ಯಮದ ಮುಂದೆ ಎಲ್ಲ ಸಂಗತಿ ಬಿಚ್ಚಿಡಿದ್ದೀನಿ. ಅದನ್ನ ವಾಸ್ತವ ಕೂಡ ವಿತ್ ದಾಖಲೆ ಸಮೇತ. ಆದ್ರೆ